ಮೈಸೂರು ಜೈಲಿಗೆ ಡಿ ಗ್ಯಾಂಗ್ನ 3 ಆರೋಪಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಪವನ್, ನಂದೀಶ್ ಹಾಗೆ ರಾಘವೇಂದ್ರನ ಮೈಸೂರು ಜೈಲಿಗೆ ಈಗ ಸ್ಥಳಾಂತರ ಮಾಡಲಾಗಿದೆ. ಈಗ ಡಿ ಬಾಸ್ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿದ್ದಾಯಿತು. ಈಗ ಅವರ ಗ್ಯಾಂಗ್ನ ಒಬ್ಬೊಬ್ಬರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಮೈಸೂರು ಜೈಲಿಗೆ. ಈಗ 3 ಕರೆತರಲಾಗಿದೆ. ಪವನ್, ನಂದೀಶ್, ರಾಘವೇಂದ್ರ ಮೈಸೂರು ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಈಗ ಇಂದು ಮೈಸೂರು ಜೈಲಿಗೆ A3 ಆರೋಪಿ ಪವನ್ ಹಾಗೆ A4 ರಾಘವೇಂದ್ರ, A5 ನಂದೀಶ್ 3 ಈಗ ಪರಪ್ಪನ ಅಗ್ರಹಾರದಿಂದ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ಬೆಳಗ್ಗೆನೇ ಮೈಸೂರು ಜೈಲಿಗೆ ಶಿಫ್ಟ್ ಆಗಬೇಕಾಗಿತ್ತು ಈ 3 ಆರೋಪಿಗಳು. ಆದರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಿತ್ತು. ಹಾಗಾಗಿನೇ ಆ ಕಾರಣಕ್ಕೋಸ್ಕರ ನಿನ್ನೆ ಸ್ಥಳಾಂತರ ಮಾಡಲಿಕ್ಕಾಗಲಿಲ್ಲ. ಇವತ್ತು 3 ಆರೋಪಿಗಳನ್ನು ಮೈಸೂರು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಡಿ ಗ್ಯಾಂಗ್ನ 3 ಕೂಡ ಮೈಸೂರು ಜೈಲಲ್ಲಿ ಫುಲ್ ಚೆಕ್ಕಿಂಗ್ ಮಾಡಿದ್ದಾರೆ. 3 ಬ್ಯಾಗ್ಗಳನ್ನು ಇಂಚಿಂಚು ಚೆಕ್ ಮಾಡಿದ್ದಾರೆ ಜೈಲು ಸಿಬ್ಬಂದಿ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಇದು ಮೈಸೂರು ಜೈಲು. ಇದೇ ವ್ಯಾನಲ್ಲಿ 3 ಆರೋಪಿಗಳನ್ನು ಕರೆತರಲಾಯಿತು. ಎಲ್ಲ ಬಟ್ಟೆಗಳನ್ನು ಒಂದೊಂದೇ ಬಿಡಿಸಿ ತಪಾಸಣೆಯನ್ನು ಮಾಡಿದ್ದಾರೆ. ಶರ್ಟ್ ಕಾಲರು, ಪ್ಯಾಂಟ್ ಜಿಪ್ಪನ್ನು ಕೂಡ ಬಿಟ್ಟಿಲ್ಲ ಜೈಲು ಸಿಬ್ಬಂದಿ. ಅಂದರೆ ಅಷ್ಟು ಆಳವಾಗಿ ತೀವ್ರವಾಗಿ ತಪಾಸಣೆಯನ್ನು ಮಾಡಿದ್ದಾರೆ. 1 ಗಂಟೆಯ ತಪಾಸಣೆ ನಂತರ ಜೈಲಿನ ಒಳಗೆ ಬಿಟ್ಟಿದ್ದಾರೆ ಪೊಲೀಸರು. ಈಗ ನೋಡಿ ದರ್ಶನ್ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿ ಪಾರ್ಟಿ ಮಾಡಿಕೊಂಡು ತಿನ್ಕೊಂಡು ಸೇದ್ಕೊಂಡು ಹಾಯಾಗಿದ್ರಲ್ವ. ಉಳಿದಂತೆ ಆರೋಪಿಗಳೇನಿದ್ದಾರೆ ಅವರು ಕೂಡ ಹಂತವಾಗಿ ಅವ್ರ ಬಾಸ್ ಥರನೇ ನಡ್ಕೊಳ್ತಾ ಇದ್ದರು. ಎಲ್ಲ ಗಬ್ಬೆಬ್ಬಿಸ್ಬಿಡ್ತಾ ಇದ್ರು ಪರಪ್ಪನ ಅಗ್ರಹಾರನ. ಆಲ್ರೆಡಿ ಗಬ್ಬೆದ್ದು ಹೋಗಿದೆ. ಉಳಿದವ್ರ ಜೊತೆ ಸೇರಿಕೊಂಡು ಅವರು ಕೂಡ ಇದೇ ರೀತಿಯಾಗಿ ತಮ್ಮ ಬಾಸ್ ದಾರಿನ ಹಿಡಿತಾ ಇದ್ದರು. ಹಾಗಾಗಿನೇ ಈಗ ನೋಡಿ ದಿಕ್ಕಾಪಾಲಾಗಿಬಿಟ್ಟಿದೆ. ಡಿ ಗ್ಯಾಂಗ್ 17 ಜನ, 17ರಲ್ಲಿ 9ರಿಂದ 10 ಜನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಗುಲ್ಬರ್ಗ, ಕಲಬುರಗಿ ಜೈಲಿಗೂ ಕೂಡ ಶಿಫ್ಟ್ ಮಾಡೋದು ಬಾಕಿ ಇದೆ. ವಿಜಯಪುರ ಜೈಲಿಗೆ ಒಬ್ಬ ಇದ್ದಾನೆ, ಮೈಸೂರಿಗೆ 3, ಬಳ್ಳಾರಿಗೆ ಆಲ್ರೆಡಿ ನಿನ್ನೆ ದರ್ಶನ್ನ ಶಿಫ್ಟ್ ಮಾಡಲಾಯಿತು. ನೋಡಿ ಇವತ್ತು ಬಂದಂಥ 3 ಆರೋಪಿಗಳನ್ನು ಇಂಚಿಂಚು ತಪಾಸಣೆಯನ್ನು ಮಾಡಿದ್ದಾರೆ. ಅವರ ಬ್ಯಾಗ್ ಆಗಿರ್ಬೋದು, ಶರ್ಟ್ ಕಾಲರು, ಪ್ಯಾಂಟು ಎಲ್ಲನೂ ಚೆಕ್ ಮಾಡಿ ಒಳಗಡೆ ಬಿಟ್ಟಿದ್ದಾರೆ. ನೋಡ್ಬೇಕು ಇವ್ರು ಹೆಂಗಿರ್ತಾರೆ ಅಂಥೇಳಿ. ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಗೆ ಇರ್ತಾರಾ ಅಥವಾ ಅಲ್ಲಿಗೆ ಹೊಂದಿಕೊಂಡು ಹೇಗಿರ್ತಾರೆ ಅಂಥೇಳಿ. ಅಲ್ಲೂ ಕೂಡ ಇದೇ ರೀತಿಯಾಗಿ ದೌಲತ್ತು, ದರ್ಪ, ಐಷಾರಾಮಿ ಸೌಲಭ್ಯಗಳನ್ನು ಪಡೆದುಕೊಂಡು, ಯಾಕಂತಂದರೆ ಈಗ ಅದೇ ಕಾರಣಕ್ಕೋಸ್ಕರ ಅಲ್ವಾ ಈ ಶಿಫ್ಟ್ ಮಾಡಿದ್ದು. ಅಲ್ಲೇ ಇದ್ದಿದ್ರೆ ಒಟ್ಟಿಗೆ ಎಲ್ಲರೂ ಒಂದೇ ಜೈಲಲ್ಲಿ ಇದ್ದಿದ್ರೆ ಇನ್ನೂ ಅದೇನೇನಾಗ್ತಾ ಇತ್ತು ಗೊತ್ತಿಲ್ಲ. ಯಾಕೆಂದರೆ ನಮಗೆ ರೌಡಿ ಶೀಟರ್ಗಳ ಜೊತೆ ಕಾಣಿಸಿಕೊಂಡಿದ್ದು ದರ್ಶನ್ ಮತ್ತು ನಾಗ, ಆ ಗ್ಯಾಂಗ್ನವರು. ಇನ್ನು ಉಳಿದಂಥವರು ಕೂಡ ಅಲ್ಲೇ ಗ್ಯಾಂಗ್ ಮಾಡಿಕೊಂಡು ಒಂದು ರೀತಿ ಪಾರ್ಟಿ ಮಾಡೋಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ. 17 ಜನನೂ ಕೂಡ. ಹಾಗಾಗಿ ಎಲ್ಲರನ್ನೂ ಕೂಡ ಡಿವೈಡ್ ಮಾಡಿ ಒಂದೊಂದು ಡಿಸ್ಟ್ರಿಕ್ಕಿಗೆ 2-3 ಕಳಿಸ್ಬಿಟ್ರೆ ಎಲ್ಲವೂ ಕೂಡ ಹದಬಸ್ತಿಗೆ ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ನೋಡಿ ಈಗ 17ರಲ್ಲಿ 4 ಜನ ಮೊದಲೇ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದಮೇಲೆ ಈಗ ದರ್ಶನ್ ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಕೂತ್ಕೊಂಡು ಯಾವಾಗ ನಿಯಮಗಳನ್ನು ಗಾಳಿಗೆ ತೋರಿದ್ರು, ಐಷಾರಾಮಿ ಲೈಫನ್ನು ಲೀಡ್ ಮಾಡೋಕ್ಕೆ ಕಾರಾಗೃಹದಲ್ಲಿ ಮುಂದಾದರು, ಅದಾದ ಮೇಲೆ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಇದು ಬಹಳ ಅವಶ್ಯಕತೆ ಇತ್ತು. ಯಾಕಂತ ಹೇಳಿದ್ರೆ ಮತ್ತೇನು ಮಾಡಿಬಿಡ್ತಾರೋ ಅಂತೇಳಿ. ಹಾಗಾಗಿನೇ ಈಗ 3 ಆರೋಪಿಗಳನ್ನು ಮೈಸೂರಿನ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಪ್ರತಿಯೊಂದನ್ನು ಕೂಡ ತಪಾಸಣೆಯನ್ನು ಮಾಡಿದ್ದಾರೆ. A3 ಪವನ್, A4 ರಾಘವೇಂದ್ರ, A5 ನಂದೀಶ್ ಇವರು ಕೂಡ ಡಿ ಗ್ಯಾಂಗ್ನಲ್ಲಿ ಇರುವಂಥವ್ರು. ಬಟ್ ಉಳಿದಂಥವ್ರದ್ದೇನೋ ಆಟಾಟೋಪಗಳು ಇರಲಿಲ್ಲ. ಡಿ ಬಾಸ್ದೇ ಜಾಸ್ತಿ ಇತ್ತು. ದೌಲತ್ತು, ದರ್ಬಾರು, ಪಾರ್ಟಿ, ಸಿಗರೇಟು, ಕಾಫಿ. ಹಾಗಾಗಿನೇ ಉಳಿದಂಥವರು ಕೂಡ ಅಲ್ಲಿ ಇದ್ದಿದ್ರೆ ಸಹಜವಾಗಿ ತಮ್ಮ ಬಾಸ್ನ ಹಾದಿಯಲ್ಲೇ ಸಾಗುತ್ತಾ ಇದ್ರೇನು. ಅದೇ ಒಂದು ಕಾರಣಕ್ಕೋಸ್ಕರ ಈಗ ಡಿ ಗ್ಯಾಂಗ್ ಛಿದ್ರ ಆಗಿಬಿಟ್ಟಿದೆ. ದಿಕ್ಕಿಗೊಬ್ಬೊಬ್ಬರೀಗ
ಬಳ್ಳಾರಿಗೆ, ಮೈಸೂರಿಗೆ, ಕಲಬುರಗಿ, ವಿಜಯಪುರ, ತುಮಕೂರು ನೋಡಿ ಹೆಂಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಬಟ್ಟೆ ಸಮೇತವಾಗಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನೋಡಿ. 3 ಜನ ನೋಡಿ, ಪವನ್ನು ಜೊತೆಗೆ ನಂದೀಶ, ಆಮೇಲೆ ರಾಘವೇಂದ್ರ ಗೊತ್ತಲ್ವಾ, ಇವನು ಚಿತ್ರದುರ್ಗ ಡಿ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಇವನು. ಹಾಗೆ ನಂದೀಶ್ ಅವನು ಕೂಡ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾದಂಥ ಆರೋಪಿ. ಪವನ್ ಪವಿತ್ರ ಗೌಡನ್ ಜೊತೆಗೆ ಅಂದರೆ ಅವ್ರ ತಮ್ಮನಾಗಿ ಗುರುತಿಸಿಕೊಂಡಂಥವನು. ಈ ಮೂವರನ್ನು ಈಗ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಎಲ್ಲ ಅಧಿಕಾರಿಗಳು, ಜೈಲಾಧಿಕಾರಿಗಳಿಗೆ ಒಂದು ರೀತಿ ಪಾಠ ಇದು. ಪರಪ್ಪನ ಅಗ್ರಹಾರದ 9 ಜನ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು. ಈಗ ಅಲ್ಲೂ ಕೂಡ ಅವ್ರು ಕೇಳಿದ್ದನ್ನು ಕೊಟ್ಟರೆ ಮತ್ತೆ ಬೇರೆ ಕಡೆ ಎತ್ತಂಗಡಿ ಮಾಡೋದು, ಮತ್ತು ನಿಮ್ಮನ್ನು ಅಮಾನತುಗೊಳಿಸಬೇಕಾಗತ್ತೆ. ಈಗಾಗಲೇ ಎಚ್ಚರಿಕೆಗಳನ್ನು ಕೂಡ ಕೊಡಲಾಗಿದೆ. ಅವರಿಗೆ ಬುದ್ಧಿ ಬರಲಿ, ಅವ್ರಿಗೆ ಪಾಠ ಕಲೀಲಿ ಅಂಥೇಳಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲ, ಮೈಸೂರು ವೆದರ್ ಚೆನ್ನಾಗಿದೆ, ಕೂಲಾಗಿದೆ, ಏನೋ ಸ್ವಲ್ಪ ವಾತಾವರಣ ನೋಡ್ಕೊಂಡು ಬರಲಿ ಅಂಥೇಳಿ ಶಿಫ್ಟ್ ಮಾಡಿದ್ದಲ್ಲ. ಹಾಗಾಗಿ ಜೈಲಾಧಿಕಾರಿಗಳು ಕೂಡ ಅಷ್ಟೇ, ಅವ್ರು ಕೇಳಿದ್ದನ್ನು ಕೊಡೋದಲ್ಲ. ನೋಡಬೇಕೀಗ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಇತ್ತು ಇವರಿಗೆ ಸೌಲಭ್ಯಗಳು, ಅದು ಬೇರೆ ಜೈಲಲ್ಲಿ ಮುಂದುವರಿಯುತ್ತಾ ಅಥವಾ ಅದಕ್ಕೆ ಕಡಿವಾಣ ಬೀಳುತ್ತಾ ಅಂತ. ಬಂದಿಗಳ ವರ್ಗಾವಣೆ ಮಾಡ್ತಕ್ಕಂಥದ್ದು ಕಾರಾಗೃಹದ ಒಂದು ಪ್ರಕ್ರಿಯೆ. ಮೊನ್ನೆ ನಡೆದಂತಹ ಬೆಂಗಳೂರಿನ ಘಟನೆಗೆ ಸಂಬಂಧಿಸಿದಂತೆ ದರ್ಶನ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 3 ಜನ ಆರೋಪಿಗಳು ಈ ದಿನ ಬೆಂಗಳೂರು ಕಾರಾಗೃಹದಿಂದ ಮೈಸೂರು ಕಾರಾಗೃಹಕ್ಕೆ ವರ್ಗಾವಣೆಗೊಂಡು ಬಂದಿರ್ತಾರೆ. ಸದರಿ ಅವ್ರನ್ನ ನಿಯಮಾನುಸಾರ ಸಂಪೂರ್ಣವಾಗಿ ಅವರು ಮತ್ತು ಅವರ ತಂದಿರತಕ್ಕಂಥ ವಸ್ತುಗಳನ್ನು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನವರು ಮೊದಲನೇ ಹಂತದಲ್ಲಿ ತಪಾಸಣೆ ಮಾಡಿ ಸಂಪೂರ್ಣವಾಗಿ ಕಾರಾಗೃಹದ ಒಳಗಡೆ ಕಳಿಸಿರ್ತಾರೆ. ಕಾರಾಗೃಹದಲ್ಲಿ 2ನೇ ಹಂತದ ತಪಾಸಣೆ ಮಾಡಿ ಅವರಿಗೆ ಕಾರಾಗೃಹದ ರೀತಿ ನೀತಿಗಳನ್ನು ಬ್ರೀಫ್ ಮಾಡಿ ಸಾಧಾರಣ ಖೈದಿಗಳಂತೆ ಅವ್ರನ್ನ ಇಲ್ಲಿ ನಡೆಸ್ಕೊಳ್ಳಲಾಗ್ತದೆ. ಯಾವುದೇ ರೀತಿಯಾದಂಥ ವಿಶೇಷವಾದಂಥ ಸೌಲಭ್ಯಗಳನ್ನು ಯಾವುದೇ ಬಂದಿಗಳಿಗೂ ಸಹ ಕಾರಾಗೃಹದಲ್ಲಿ ನೀಡ್ತಾ ಇಲ್ಲ. ಇವರನ್ನು ಸಹ ಅದೇ ರೀತಿಯಲ್ಲಿ ನಿಯಮಗಳ ಪ್ರಕಾರವನ್ನು ನಡೆಸಿಕೊಂಡು ಹೋಗಲಾಗ್ತದೆ. ಪ್ರಸ್ತುತ ಮೈಸೂರು ಕಾರಾಗೃಹದಲ್ಲಿ 822 ಜನ ಬಂದಿಗಳಿದ್ದಾರೆ. ಸರ್, ಆ ಥರದ್ದು ಅನುಕೂಲಗಳಾಗಲ್ಲ. ಕಾರಾಗೃಹದಲ್ಲಿ ನಿಯಮಿತವಾಗಿ ತಪಾಸಣೆ ಕಾರ್ಯಗಳನ್ನು ನಾವು ನಡೆಸ್ತಾ ಇದ್ದೀವಿ. ಬೆಳಗ್ಗೆ, ಸಂಜೆ ಮತ್ತು ಅನಿರೀಕ್ಷಿತ ತಪಾಸಣೆಗಳನ್ನು ನಮ್ಮ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು ಮೈಸೂರವರು ಸಹ ಅವರ ತಂಡವನ್ನು ಕಳಿಸಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾರಾಗೃಹದಲ್ಲಿ ಜಾಮಾನು ಇಲ್ಲ ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಬಂದಿಗಳು ನಿರ್ಬಂಧಿತ ಅಥವಾ ನಿಷೇಧಿತ ವಸ್ತುಗಳನ್ನು ಉಪಯೋಗಿಸಲಿಕ್ಕೆ ಅವಕಾಶ ಇಲ್ಲ.